ರೈತನ ಹಸಿರು ಶಾಲೆಗೆ ಒಂದು ಶಕ್ತಿ ಇದೆ. ಎಲ್ಲರೂ ಶಾಲೆನ ಗೌರವಿಸುವ ಮೂಲಕ ರೈತ ಸಂಘಟನೆಗೆ ಶಕ್ತಿ ತುಂಬುವ ಕೆಲಸ ಆದಾಗ ಮಾತ್ರ ಆಳುವ ಸರ್ಕಾರಗಳನ್ನ ಎಚ್ಚರಿಸಿ ಕೆಲ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಆಗುತ್ತದೆ ಎಂದು ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷ ಪೂಜಾರಪ್ಪ ಹೇಳಿದ್ದಾರೆ. ಸಮೀಪದ ಚೌಳೂರು ಗ್ರಾಮದಲ್ಲಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕದ ವತಿಯಿಂದ ಬುಧವಾರ ಹಮ್ಮಿಕೊಂಡಿದ್ದ ನೂತನ ಗ್ರಾಮ ಘಟಕ ನಾಮಫಲಕ ಅನಾವರಣಗೊಳಿಸಿ ಮಾತನಾಡಿ, ರೈತರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಅಸಮರ್ಪಕ ವಿದ್ಯುತ್ ಸರಬರಾಜು ಇನ್ನಿತರೆ ಸರ್ಕಾರಗಳ ಧೋರಣೆ ನೀತಿಯಿಂದ ನಾನಾ ಸಮಸ್ಯೆಗಳಿದ್ದು ನಮ್ಮ ರೈತರು ಸಂಕಷ್ಟಗಳನ್ನು ಎದುರಿಸುತ್ತಿದ್ದಾರೆ. ಇಂತಹ ಸಂಕಷ್ಟಗಳನ್ನ ದೂರ ಮಾಡಬೇಕಾದ್ರೆ ಒಗ್ಗಟ್ಟಿನ ಹೋರಾಟ ಬಹಳ ಮುಖ್ಯವಾಗಿದೆ. ಅದನ್ನ ಎಲ್ಲರೂ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಬೊಂಬೇರಹಳ್ಳಿ ಚಿಕ್ಕಣ್ಣ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಎಚ್ ಪ್ರಕಾಶ್ ಕಾರ್ಯದರ್ಶಿ, ಜುಂಬರಗುಂಟೆ ಹನುಮಂತರಾಯ ಸಂಘಟನಾ ಕಾರ್ಯದರ್ಶಿ ಖಾದರ್ ಭಾಷಾ, ತಾಲೂಕಾ ಉಪಾಧ್ಯಕ್ಷ ಟ್ರ್ಯಾಕ್ಟರ್ ತಿಮ್ಮಯ್ಯ, ಹೋಬಳಿ ಘಟಕದ ಅಧ್ಯಕ್ಷ ನವೀನ್ ಗೌಡ, ಕಾರ್ಯದರ್ಶಿ ಅಣ್ಣಪ್ಪ, ಪದಾಧಿಕಾರಿಗಳಾದ ಕೊಂಡ್ಲು ಪರಮೇಶ್ವರಪ್ಪ, ನರಸಿಂಹಮೂರ್ತಿ, ಹೊನ್ನಪ್ಪ, ಹಾಲರಾಮೇಶ್ವರ, ಹಿರಿಯ ರೈತ ಮುಖಂಡ ಗುರುಪಾದ ಸ್ವಾಮಿ, ಗೆಂಡೆ ತಿಮ್ಮಣ್ಣ, ಎಂ ಲಕ್ಷ್ಮೀದೇವಿ, ರತ್ನಮ್ಮ, ಮಂಜಮ್ಮ, ಜಯಮ್ಮ, ವೃಷಭೇಂದ್ರ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮಂಜುನಾಥ್, NKS TV4 ನ್ಯೂಸ್, ಪರಶುರಾಂಪುರ.